ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 3/2/2019 ನಡೆದಂಥ KTET ಪರೀಕ್ಷೆಯ ಮೊದಲ ಹಂತ ಅಂದರೆ 1ರಿಂದ 5ನೇ ತರಗತಿ ಹಂತದ ಪೇಪರ್ 1ಅನ್ನು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಪ್ರಶ್ನೆ ಮತ್ತು ಉತ್ತರಗಳು ಅಂದರೆ ಕೀ ಆನ್ಸರ್ಗಳು ಅಧಿಕೃತ ಉತ್ತರಗಳಾಗಿರೋದಿಲ್ಲ. ಇಲಾಖೆ ಪ್ರಕಟ ಮಾಡುವ ಉತ್ತರಗಳೇ ಅಧಿಕೃತ ಮತ್ತು ಅಂತಿಮ ಉತ್ತರಗಳಾಗಿರ್ತವೆ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ, ಉತ್ತರ ತಪ್ಪಾಗಿದೆ ಅಂತ ಹೇಳಿದ್ರೆ ಆ ಒಂದು ಉತ್ತರಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಾನು ಸೇರಿಸ್ತೇನೆ. ಬನ್ನಿ, ಹಾಗಿದ್ರೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1 ಅಂದರೆ 61 ಭಾಗ ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ. ಮಗುವು ಅನುಕರಣೆಯ ಮೂಲಕ ಕಲಿಯುತ್ತದೆ. ಇದು ಪಿಯಾಜೆಯವರ ಬೌದ್ಧಿಕ ಬೆಳವಣಿಗೆಯ ಈ ಹಂತ ಯಾವ ಹಂತವಾಗಿರುತ್ತದೆ ಅಂತ. ಸರಿಯಾದ ಉತ್ತರ ಕಾರ್ಯಪೂರ್ವ ಹಂತ, ಆಪ್ಷನ್ 2. ಮಗು ಅನುಕರಣೆ ಮಾಡಿ ಕಲಿಯುವುದು ಪಿಯಾಜೆಯವರ ಬೌದ್ಧಿಕ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಅದೊಂದು ಕಾರ್ಯಪೂರ್ವ ಹಂತ. ವಿಕಾಸದ ತತ್ವಗಳ ಜ್ಞಾನವು ಇದಕ್ಕೆ ಉಪಯುಕ್ತವಾದದ್ದು. ಸರಿಯಾದಂಥ ಉತ್ತರ ಸಾಮರ್ಥ್ಯವನ್ನು ಅಂದಾಜಿಸಲು ವಿಕಾಸದ ತತ್ವಗಳ ಜ್ಞಾನ ಉಪಯುಕ್ತವಾಗುತ್ತದೆ. ಪ್ರಶ್ನೆ 3, ಈ ಕೆಳಗಿನವುಗಳಲ್ಲಿ ಒಂದನ್ನು ಮಕ್ಕಳು ವಂಶ ಪಾರಂಪರಿಕವಾಗಿ ಪಡೆಯುತ್ತಾರೆ. ಸರಿಯಾದ ಉತ್ತರ ಅಂತಃಸತ್ವ, ಕೌಶಲ್ಯಗಳು, ಮನೋಧೋರಣೆ ಮತ್ತು ಜ್ಞಾನ ಇವೆಲ್ಲ ತಮ್ಮಿಂದ ತಾವೇ ಕಲಿಯುವಂಥವು. ಮನೋಧೋರಣೆಗಳು ಬದಲಾಗ್ತವೆ, ಜ್ಞಾನವನ್ನು ಕೂಡ ಅವರೇ ಪಡ್ಕೊಳ್ಳೋದು, ಕೌಶಲ್ಯಗಳನ್ನು ಕೂಡ ಅವರೇ ಪಡ್ಕೊಳ್ಳೋದು. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಕೂಟಯುಗದಲ್ಲಿರುವ ಮಗುವು ಕೆಳಗಿನವುಗಳಲ್ಲಿ ಒಂದನ್ನು ವ್ಯಕ್ತಪಡಿಸುತ್ತದೆ. ಸರಿಯಾದಂಥ ಉತ್ತರ ತನ್ನ ಸಮೂಹದತ್ತ ಬದ್ಧತೆ, ಆಪ್ಷನ್ 2. ಕೂಟದಲ್ಲಿರುವಂಥ ಮಗುವು ತನ್ನ ಸಮೂಹದತ್ತ ಬದ್ಧತೆಯನ್ನು ವ್ಯಕ್ತಪಡಿಸುತ್ತದೆ. ಜೀನ್ ಪಿಯಾಜೆಯವರ ಪ್ರಕಾರ 4ನೇ ತರಗತಿಯ ವಿದ್ಯಾರ್ಥಿಯು ಇದನ್ನು ಮಾಡಲು ಸಾಧ್ಯವಿಲ್ಲ. ಸರಿಯಾದಂಥ ಇದನ್ನು ಮಾಡಲು ಸಾಧ್ಯ. ಜೀನ್ ಪಿಯಾಜೆಯವರ ಪ್ರಕಾರ 4ನೇ ತರಗತಿಯ ವಿದ್ಯಾರ್ಥಿ ವಸ್ತುಗಳನ್ನು ಕ್ರಮಾನುಸಾರ ವರ್ಗೀಕರಣ ಮಾಡಬಲ್ಲ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಕೋಹನ್ಬರ್ಗ್ ರವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದು ಕರೆದಿದ್ದಾರೆ. ಸರಿಯಾದಂಥ ಉತ್ತರ ನ್ಯಾಯ ನಿರ್ಣಯದ ಪ್ರಜ್ಞೆ. ನೈತಿಕ ವಿಕಾಸದ ಕೋಹನ್ಬರ್ಗ್ ರವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದು ಕರೆದಿದ್ದಾರೆ. ಸರಿಯಾದ ಉತ್ತರ ನ್ಯಾಯ ನಿರ್ಣಯದ ಪ್ರಜ್ಞೆ. ಪ್ರಶ್ನೆ ಸಂಖ್ಯೆ 67, ಕೆಳಗಿನವುಗಳಲ್ಲಿ ಒಂದು ಅಂಶವು ಶಿಶು ಕೇಂದ್ರಿತ ಶಿಕ್ಷಣವನ್ನು ದೃಢಪಡಿಸುವುದಿಲ್ಲ. ಈ ಉತ್ತರವನ್ನು ಡಿಸ್ಕ್ರಿಪ್ಷನ್ ನಾನು ಮತ್ತೆ ನಿಮಗೆ ಸೇರಿಸ್ತೀನಿ. ಪ್ರಶ್ನೆ 68, ವಿಕಾಸವು ಶಿಶುವಿನ ಸಾಮಾಜಿಕ ಪರಿಸರದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಆಂತರಿಕವಾಗಿ ತನಗೆ ನಿರ್ದೇಶಿಸುತ್ತದೆ ಎಂಬುದು ಯಾವ ಸಿದ್ಧಾಂತ? ಸರಿಯಾದಂಥ ಉತ್ತರ ಆಪ್ಷನ್ 2, ವೈಗಾಟ್ಸ್ಕಿ ಅವರ ಸಿದ್ಧಾಂತ, ಆಪ್ಷನ್ 2. ಬುದ್ಧಿಶಕ್ತಿಯ ಸಂರಚನೆಯು ಕ್ರಿಯೆಗಳು, ವಿಷಯ ವಸ್ತು ಮತ್ತು ಉತ್ಪನ್ನಗಳನ್ನು ಒಳಗೊಳ್ಳುತ್ತದೆ ಎಂದು ಪ್ರತಿಪಾದನೆ ಮಾಡಿದಂಥವರು ಯಾರು? ಆಪ್ಷನ್ ಡಿ ಗಿಲ್ಫರ್ಡ್ JP. ಸುಮಾ ಅವಳ ಸ್ನೇಹಿತೆಯ ದುಃಖವನ್ನು ನಿಖರವಾಗಿ ಅರ್ಥೈಸುತ್ತಾಳೆ ಮತ್ತು ಸಮಾಧಾನ ನೀಡುತ್ತಾಳೆ. ಸುಮಾ ತೋರಿಸುತ್ತಿರುವುದು ಕೆಳಗಿನ ಯಾವ ಶಕ್ತಿಯಾಗಿದೆ? ಕೆಳಗಿನ ಯಾವ ವಿಧದ ಬುದ್ಧಿಶಕ್ತಿಯಾಗಿದೆ? ಪ್ರಶ್ನೆ 70 ಸರಿಯಾದಂಥ ಉತ್ತರ ಸಂವೇದನಾತ್ಮಕ ಬುದ್ಧಿಶಕ್ತಿ. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನ ಕ್ರಿಯೆಯನ್ನು ಉದ್ದೀಪನಗೊಳಿಸಲು ಮಾಡಿಸಬಹುದಾದ ಕೆಳಗಿನ ಯಾವ ಒಂದು ಚಟುವಟಿಕೆ ಯಾವುದು? ಸರಿಯಾದಂಥ ಉತ್ತರ ಒಂದು ನಿಸರ್ಗ ದೃಶ್ಯವನ್ನು ವರ್ಣಿಸುವುದು, ಆಪ್ಷನ್ 2. ಕೆಳಗಿನ ಯಾವ ಹೇಳಿಕೆ ಸತ್ಯವಲ್ಲ ಅಥವಾ ಸತ್ಯಕ್ಕೆ ದೂರವಾಗಿರುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ 3, ಎಲ್ಲ ವಿದ್ಯಾರ್ಥಿಗಳಿಂದ ಏಕರೂಪದ ಯಶಸ್ಸಿನ ಗಳಿಕೆಯನ್ನು ನಿರೀಕ್ಷಿಸಬಹುದು. ಇದು ಸಾಧ್ಯವಿಲ್ಲ, ಹಾಗಾಗಿ ಇದು ಸತ್ಯವಲ್ಲ. ಪ್ರಶ್ನೆ 73, ಶಿಕ್ಷಕರೊಬ್ಬರು ಬಾಲಕರನ್ನು ಅವರ ಜ್ಞಾನಕ್ಕಾಗಿ ಮತ್ತು ಬಾಲಕಿಯರನ್ನು ಅವರ ವಿಧೇಯತೆಗಾಗಿ ಹೊಗಳುತ್ತಾರೆ. ಈ ಶಿಕ್ಷಕರು ಕೆಳಗಿನ ಯಾವ ಹೇಳಿಕೆ ಸೂಕ್ತ ಆಗುತ್ತೆ ಅಂತ. ಶಿಕ್ಷಕರು ಬಾಲಕರನ್ನ ಜ್ಞಾನಕ್ಕಾಗಿ, ಬಾಲಕಿಯರನ್ನ ವಿಧೇಯತೆಗಾಗಿ ಹೊಗಳುತ್ತಾರೆ. ಆ ಶಿಕ್ಷಕರು ಕೆಳಗಿನ ಯಾವ ಆಯ್ಕೆಗಳನ್ನು ನಾವು ಚೂಸ್ ಮಾಡ್ಬೋದು ಅಂತ. ಸರಿಯಾದಂಥ ಉತ್ತರ
ಆಪ್ಷನ್ 3 ಮನೆಯಲ್ಲಿ ಕಲಿತ ಲಿಂಗಾಧಾರಿತ ಪಾತ್ರಗಳನ್ನು ಪುನರ್ಭರಣ ಪಡಿಸುತ್ತಿದ್ದಾರೆ. ಆಪ್ಷನ್ ಸಿ. ಕೆಳಗಿನ ಯಾವುದರ ಸಾಮರ್ಥ್ಯ ಪರೀಕ್ಷೆ ಮಾಡಿ ಮತ್ತು ಹಿಮ್ಮಹಿತಿ ಕೊಡುವುದರಿಂದ ಮೌಲ್ಯಮಾಪನವಾಗುತ್ತದೆ? ಸರಿಯಾದಂಥ ಉತ್ತರ ಜ್ಞಾನಾತ್ಮಕ, ಸಂವೇಗಾತ್ಮಕ ಮತ್ತು ಮನೋಚಾಲಿತ. ಆಪ್ಷನ್ 4 ಸರಿಯಾದಂಥ ಉತ್ತರ ಇದಕ್ಕೆ. ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರಸ್ತುತ ಪರೀಕ್ಷಾ ವ್ಯವಸ್ಥೆಯನ್ನು ಪರಾಮರ್ಶಿಸಿ ಅವಗುಣಗಳನ್ನು ಪರಿಹಾರಗಳನ್ನು ಪಟ್ಟಿ ಮಾಡಲು ಹೇಳಿದರು. ಇದು ವಿದ್ಯಾರ್ಥಿಯನ್ನು ಹೀಗೆ ಚಿಂತಿಸುವಂತೆ ಮಾಡುತ್ತದೆ. ಸರಿಯಾದ ಉತ್ತರ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡುವಂತೆ ಮಾಡುತ್ತದೆ. ಆಪ್ಷನ್ 3 ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ರೂಪಿಸಿರುವ ಸಮನ್ವಯ ಶಿಕ್ಷಣದ ಉಪಯುಕ್ತತೆ ಏನು? ಸರಿಯಾದಂಥ ಉತ್ತರ ಆಪ್ಷನ್ 2 ಸಾಮಾಜಿಕ ಏಕೀಕರಣವನ್ನು ದೃಢಪಡಿಸುವುದು. ವಿಶೇಷ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು ಏನಾಗಿರುತ್ತದೆ? ಸಂಪನ್ಮೂಲತೆ ಮತ್ತು ಸ್ನೇಹ. ಆಪ್ಷನ್ 1 77ನೇ ಪ್ರಶ್ನೆಗೆ. ಪ್ರಶ್ನೆ 78 ಒಂದು ಮಗು 69 ಮತ್ತು 96ರ ನಡುವೆ ಗೊಂದಲಗೊಳ್ಳುತ್ತದೆ. ಈ ಅಸಮರ್ಥನೆಯು ಇದರ ಒಂದು ಲಕ್ಷಣವಾಗಿದೆ. ಆಪ್ಷನ್ 1 ಡಿಸ್ಲೆಕ್ಸಿಯಾ. ಪ್ರಶ್ನೆ ಸಂಖ್ಯೆ 79 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಶೈಕ್ಷಣಿಕ ಕ್ರಮವನ್ನು ಒದಗಿಸಬಹುದು. ಸರಿಯಾದಂಥ ಉತ್ತರ ಆಯ್ಕೆ 1 ಸಂಪನ್ವೀಕೃತ ಚಟುವಟಿಕೆಗಳು. ಮಕ್ಕಳು ಸೃಜನಶೀಲವಾಗಿ ಚಿಂತಿಸುವಂತೆ ಪ್ರೋತ್ಸಾಹಿಸಲು ಶಿಕ್ಷಕರಿಗೆ ಈ ಕೆಳಗಿನ ಒಂದು ಸಹಾಯ ಮಾಡುವುದಿಲ್ಲ. ಪ್ರಶ್ನೆಗೆ ಸರಿಯಾದ ಉತ್ತರ ಮಾಹಿತಿಯನ್ನು ಕಂಠಪಾಠ ಮಾಡುವುದು ಯಾವತ್ತೂ ಕೂಡ ಸಹಾಯ ಮಾಡುವುದಿಲ್ಲ. ಒಂದು ಮಗು ತನ್ನ ಮನೆಯಿಂದ ಶಾಲೆಗೆ ಇರುವ ರಸ್ತೆಯ ನಕಾಶೆಯನ್ನು ರೋಡ್ ಮ್ಯಾಪ್ ಅನ್ನು ಬಿಡಿಸಬಲ್ಲದು. ಬ್ರೂನರ್ನ ಪ್ರಕಾರ ಈ ಚಿಂತನೆಯು ಹೀಗೆಂದು ಪ್ರತಿನಿಧಿಸುವುದು. ಇದು ಯಾವ ಮಾರ್ಗ ಅಂತ? ಬ್ರೂನರ್ನ ಪ್ರಕಾರ ಇದು ಯಾವ ಮಾರ್ಗ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಸಿ ಬಿಂಬಾತ್ಮಕ ಮಾರ್ಗ. ಮಕ್ಕಳಲ್ಲಿ ಅಸಮರ್ಪಕವಾದ ವರ್ತನೆಗಳನ್ನು ಇದರ ಮೂಲಕ ತೆಗೆದುಹಾಕಬಹುದು. ಸರಿಯಾದಂಥ ಉತ್ತರ ಋಣಾತ್ಮಕ ಪುನರ್ಬಲನ. 4 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕನೊಂದಿಗೆ ಒಂದು ಪಠ್ಯಲೇಖನವನ್ನು ಚರ್ಚಿಸುತ್ತಾ ಪರಿಣಾಮಕಾರಿ ಗ್ರಹಣಯುಕ್ತ ಓದುಗಾರಿಕೆಯನ್ನು ತೋರಿಸಿದರು. ಇದು ಈ ಕೆಳಗಿನದಕ್ಕೆ ಉದಾಹರಣೆಯಾಗಿದೆ. ಸರಿಯಾದಂಥ ಉತ್ತರ ಮಾರ್ಗದರ್ಶಿತ ಅನ್ವೇಷಣೆ. ಕಲಿಕಾ ಕೇಂದ್ರಿತ ಶಿಕ್ಷಣವನ್ನು ಸೃಷ್ಟಿಸಲು ಶಿಕ್ಷಕನಲ್ಲಿರಬೇಕಾದ ಅತಿ ಮುಖ್ಯ ಸಾಮರ್ಥ್ಯವೇನು? ಸರಿಯಾದ ಉತ್ತರ ಪರಿಣಾಮಕಾರಿ ಕೌಶಲ್ಯಗಳು. ಆಪ್ಷನ್ ಸಿ. ವಿದ್ಯಾರ್ಥಿಗಳಲ್ಲಿ ಅನ್ವೇಷಣೆ ಕಲಿಕೆಯನ್ನು ಉತ್ತೇಜಿಸುವಾಗ ಶಿಕ್ಷಕರು ಇದನ್ನು ಮಾಡಬಾರದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದೆಂದು ವಿವರಿಸುವುದು. ಪ್ರಶ್ನೆ ಸಂಖ್ಯೆ 86 ಅವಮಾನ ಭಾವನೆಯ ಒಂದು ಮಗು ತನ್ನ ಅಲ್ಪ ಸಾಧನೆಗೆ ಕೋಪಗೊಳ್ಳುವುದು ಮತ್ತು ಪೋಷಕರಿಂದ ನಿರಾಶೆಗೊಳಿಸಿದ್ದಕ್ಕೆ ಕ್ಷಮಾಭಾವನೆಗೆ ಒಳಗಾಗುವುದು. ಇದು ಸೂಚಿಸುವುದು ಮಗುವಿನ ಯಾವ ಲಕ್ಷಣ? ಕೆಳಗಿನ ಯಾವ ಲಕ್ಷಣವನ್ನು ಇದು ಸೂಚಿಸುತ್ತದೆ? ಸರಿಯಾದ ಉತ್ತರ ಆಯ್ಕೆ 2 ಸಂವೇಗಾತ್ಮಕ ಪರಿಪಕ್ವತೆಯನ್ನು ಇದು ಸೂಚಿಸುತ್ತದೆ. ಕಲಿಕೆಗಾಗಿ ಅಭಿಪ್ರೇರಣೆಯು ಗುರಿ ಕೇಂದ್ರಿತವಾಗಿರುವುದಕ್ಕೆ ಬದಲಾಗಿ ಕಾರ್ಯಕೇಂದ್ರಿತವಾಗಿರಬೇಕು. ಏಕೆಂದರೆ ಇದು ಸರಿಯಾದಂಥ ಉತ್ತರ ಆಪ್ಷನ್ 3 ಕಲಿಕೆಗಾಗಿ ಅಭಿಪ್ರೇರಣೆಯು ಗುರಿ ಕೇಂದ್ರಿತವಾಗಿರುವುದಕ್ಕೆ ಬದಲಾಗಿ ಕಾರ್ಯಕೇಂದ್ರವಾಗಿರಬೇಕು. ಏಕೆಂದರೆ ಉತ್ತಮ ಕಾರ್ಯನಿರ್ವಹಣೆಗೆ ಇದು ಪ್ರೇರಣೆಯನ್ನು ನೀಡುತ್ತದೆ ಅಥವಾ ಪ್ರೇರೇಪಿಸುತ್ತದೆ. ಒತ್ತಡಕ್ಕೊಳಗಾಗಿರುವ ಮಗುವಿಗೆ ಶಿಕ್ಷಕರು ಮತ್ತು ಪೋಷಕರು ಹೀಗೆ ಮಾಡಲು ಸಹಾಯ ಮಾಡಬಹುದು. ಸರಿಯಾದಂಥ ಉತ್ತರ ಆಪ್ಷನ್ 1 ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನವನ್ನು ಮೂಡಿಸುವ ಮೂಲಕ ಒತ್ತಡಕ್ಕೊಳಗಾಗಿರುವ ಮಗುವಿಗೆ ಶಿಕ್ಷಕರು ಮತ್ತು ಪೋಷಕರು ಸಹಾಯ ಮಾಡಬಹುದು. 5ನೇ ತರಗತಿಯ ವಿದ್ಯಾರ್ಥಿಯು ಓದಲು ಅನುತ್ತೀರ್ಣನಾದಾಗ ಶಿಕ್ಷಕರು ಆಯ್ಕೆ ಮಾಡಬೇಕಾದದ್ದು ಕೆಳಗಿನ ಯಾವ ಮೌಲ್ಯಮಾಪನ? ಸರಿಯಾದಂಥ ಉತ್ತರ ನೈದಾನಿಕ ಹೊರೆ. ಆಪ್ಷನ್ 4
ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲನಾಗಿರುವ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗುತ್ತಾನೆ. ಇದು ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ. ಸರಿಯಾದಂಥ ಉತ್ತರ ಪರಿಹಾರ. ಈ ಕೀ ಉತ್ತರಗಳು ಅಧಿಕೃತ ಕೀ ಉತ್ತರಗಳಾಗಿರೋದಿಲ್ಲ. ಮತ್ತೆ ನಾನು ತಿಳಿಸ್ತಾ ಇದ್ದೀನಿ, ಅಧಿಕೃತ ಕೀ ಉತ್ತರಗಳ ಬಂದಾಗ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸೇರಿಸ್ತೀನಿ. ಮತ್ತು ಯಾವುದಾದ್ರೂ ಪ್ರಶ್ನೆಗಳಿಗೆ ತಪ್ಪಾಗಿದ್ದರೆ ಆ ಉತ್ತರಗಳನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸೇರಿಸ್ತೀನಿ. ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.